ನಮಸ್ಕಾರ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮದುವೆ ಊಟ ಸೇವಿಸಿದ ಬಳಿಕ ಹಲವರು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಮೊಳಕಾಲ್ಮೂರು ತಾಲೂಕಿನ ಎನ್ಆರ್ಕೆ ಪುರದಲ್ಲಿ ಈ ಘಟನೆ ನಡೆದಿದ್ದು, 25ರಂದು ನಡೆದ ಮದುವೆಯ ಊಟ ಮಾಡಿದವರಲ್ಲಿ ವಾಂತಿ, ಭೇದಿ ಮತ್ತು ಸುಸ್ತಿನ ಲಕ್ಷಣಗಳು ಕಾಣಿಸಿಕೊಂಡಿವೆ. ಸುಮಾರು 40 ಜನರು ಅಸ್ವಸ್ಥರಾಗಿದ್ದು, ಅವರಲ್ಲಿ 4 ಮಕ್ಕಳು ಸೇರಿದ್ದಾರೆ. ಒಬ್ಬರ ಸ್ಥಿತಿ ಗಂಭೀರವಾಗಿದ್ದು, ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದ ಅಸ್ವಸ್ಥರಿಗೆ ರಾಂಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯಾಧಿಕಾರಿಗಳ ಪ್ರಕಾರ ಯಾರಿಗೂ ಪ್ರಾಣಾಪಾಯ ಇಲ್ಲ ಎಂದು ತಿಳಿಸಿದ್ದಾರೆ. ಠಾಣೆ ರಾಂಪುರ ವ್ಯಾಪ್ತಿಯಲ್ಲಿ ನಡೆದಿದ್ದು, ಆಹಾರ ವಿಷಬಾಧೆ ಶಂಕೆ ಹಿನ್ನೆಲೆ ತನಿಖೆ ಮುಂದುವರೆದಿದೆ. ಇದು ಜನಧ್ವನಿ ನ್ಯೂಸ್. ಊರಲ್ಲಿ ನಮ್ಮ ಅಣ್ಣನ ಮಗಂದು ಮದುವೆ ಇತ್ತು. ಮದುವೆಯಲ್ಲಿ ಹೋಗಿ ಇದಕ್ಕೆ ಹೋದಾಗೆ ಮದುವೆ ಹೋದಾಗೆ ಊಟ ಮಾಡಿದ್ದು ಒಂದು 40-45 ಜನ ಊಟ ಮಾಡಿದವ್ರಿಗೆ ವಾಂತಿ, ಭೇದಿ, ಜ್ವರನೂ ಆಗಿತ್ತು. ಇಷ್ಟೊತ್ತು ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ 26 ಇನ್ನೂ ಬರಕತ್ತಾರ. ಮದುವೆಗೆ ಯಾರು ಹೋಗಿದ್ದಾರೋ ಅವರೆಲ್ಲ ಹೋಗಿರೋರು ಬರಕತ್ತಾರೆ. ಎಷ್ಟು ಜನಕ್ಕಾಗಿ? ಒಂದು 40-47 ಜನ ಆಗಿರ್ಬೋದು. 40-45 ಜನ ಒಳಗೆ ಇರ್ಬೋದು. ಮದುವೆ ಆಗಿದೆ, 25ನೇ ತಾರೀಕು ಮದುವೆ ಆಗಿದೆ. ಅದು ಮಧ್ಯಾಹ್ನ ಊಟ ಮಾಡಿರೋದ್ರಲ್ಲಿ ಅಂಥವ್ರಿಗೇನೂ ಸಿಂಪ್ಟಮ್ಸ್ ಕಂಡು ಬಂದಿಲ್ಲ. ಅದೇ ಊಟ ಈವ್ನಿಂಗ್ ಸ್ಟೋರೇಜ್ ಮಾಡಿ ಈವ್ನಿಂಗ್ ಏನು ಊಟ ಮಾಡಿದಾರೋ ರಾತ್ರಿ ಹೊತ್ತಲ್ಲಿ ಅವರಿಗೆ ವಾಂತಿ, ಭೇದಿ ಸಿಂಪ್ಟಮ್ಸು, ಹೊಟ್ಟೆ ನೋವು, ಜ್ವರ ಕಾಣಿಸ್ಕೊಂಡಿದೆ. ಅದೇ ಅವರು 26ನೇ ತಾರೀಕು ಅರ್ಲಿ ಮಾರ್ನಿಂಗ್ ಫಸ್ಟ್ ಕೇಸು ಬೆಳಗ್ಗೆ ಒಂದು 9-10 ಗಂಟೆಗೆ ನಮ್ಮ ಹಾಸ್ಪಿಟಲ್ ರಿಪೋರ್ಟ್ ಆಗಿದೆ. ಅವಾಗಿಂದ ಕೇಸ್ ಮೇಲೆ ಕೇಸ್ ಬರ್ತಾ ಇದ್ದಾವೆ. ನೀನು 26ನೇ ತಾರೀಕು 18 ಕೇಸಸ್ ಬಂದಿದ್ದಾವೆ. ಇವತ್ತು 27ನೇ ತಾರೀಕು ಇವತ್ತು 4 ಕೇಸಸ್ ಬಂದಿದ್ದಾವೆ. ಎಲ್ಲರೂ ಚೆನ್ನಾಗಿದ್ದಾರೆ. ಒಬ್ಬರು ಮಾತ್ರ ತುಂಬ ಹೊಟ್ಟೆ ನೋವು ಅಂದರು. ಅಂಥವ್ರಿಗೆ ನಾವು ಬಳ್ಳಾರಿ ಬಿಮ್ಸಿ ಕಳಿಸ್ಕೊಟ್ಟಿದ್ದೀವಿ. ಒಬ್ಬರನ್ನೇ ಕಳಿಸ್ಕೊಟ್ಟಿದ್ದೀವಿ. ಏನಾಗಿದೆ ಅಂತ? ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ. ಫುಡ್ ಪಾಯ್ಸನ್ ವಾಟ್ರದ್ದು ಅದನ್ನು ಸ್ಯಾಂಪಲ್ ಕಳಿಸಿದ್ದೀವಿ. ಈಗ ದುರ್ಗ ಕಳಿಸ್ಕೊಟ್ಟಿದ್ದೀನಿ ಸ್ಯಾಂಪಲ್ನ. ನಾವು ಫೀಲ್ಡ್ ವಿಸಿಟ್ ಮಾಡಿದ್ದೀವಿ. ಎಲ್ಲ ನಮಗೆ ಮೇನ್ ಸೋರ್ಸ್ ಆಫ್ ಆರಿಜಿನ್ ಫುಡ್ ಪಾಯ್ಸನಿಂಗನೇ ಅನಿಸ್ತಾ ಇದೆ. ಸೊ ಅದನ್ನು ರಿಪೋರ್ಟ್ ಏನು ಬರುತ್ತೋ ನಾವು ಅದನ್ನು